ಓಂ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ. ಅನ್ನ ಅಂದರೆ ಪರಬ್ರಹ್ಮ. ಅನ್ನವಿಲ್ಲದೆ ಜೀವವಿಲ್ಲ, ಅನ್ನವಿಲ್ಲದೆ ಬದುಕಿಲ್ಲ ಅಂತ ತಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ. ಒಮ್ಮೆ ಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿಗೆ ಮಧ್ಯದಲ್ಲಿ ವಿವಾದ ನಡೆಯುತ್ತದೆ. ವಿವಾದದಲ್ಲಿ ಏನು ಹೇಳುತ್ತಾಳೆಂದರೆ, ಲಕ್ಷ್ಮಿ ಹೇಳುತ್ತಾಳೆ, ನಾನೇ ಶ್ರೇಷ್ಠಳು, ನಾನಿದ್ದರೆ ತಾನೇ ತಮಗೆ ದವಸ ಧಾನ್ಯವೆಲ್ಲ ಖರೀದಿ ಮಾಡಲಾಗುತ್ತದೆ ಅಂತ. ಆದರೆ ಅನ್ನಪೂರ್ಣೇಶ್ವರಿ ಹೇಳುತ್ತಾಳೆ, ನಾನು ಎಷ್ಟೇ ಹಣಕಾಸಿದ್ದರೂ ಅನ್ನವನ್ನು ಖರೀದಿಸಲಾಗುವುದಿಲ್ಲ. ಅನ್ನ ಇಲ್ಲದಿದ್ದರೆ ನಾನು ಅನ್ನನೇ ಸಿಗದಿರೋ ಥರ ಮಾಡಿದರೆ ದುಡ್ಡಿಟ್ಟುಕೊಂಡು ಏನು, ಐಶ್ವರ್ಯವಿಟ್ಟುಕೊಂಡರೆ ಏನು, ಅಂದರೆ ಹೊಟ್ಟೆ ತುಂಬ ದುಡ್ಡನ್ನು ನಾವು ತಿನ್ನಲಾಗುವುದಿಲ್ಲ. 3 ಹೊತ್ತು ನಮಗೆ ಅನ್ನ ಬೇಕಾಗುತ್ತದೆ, ಹಾಗಾಗಿ ಅನ್ನಲಕ್ಷ್ಮಿ ಬೇಕಾಗುತ್ತದೆ. ಇವರ ಮಧ್ಯ ವಾಗ್ವಾದದಲ್ಲಿ ಭೂಮಿಯಲ್ಲಿ ಇಬ್ಬರು ಸ್ತ್ರೀಯರು, ಅಕ್ಕ ತಂಗಿದಿರು ಜಗಳವಾಡುತ್ತಿರುತ್ತಾಳೆ. ಓರ್ವಳೋ ಬಹಳ ಶ್ರೀಮಂತೆ, ಮತ್ತೋರ್ವಳೋ ಬಹಳ ಬಡುವೆ. ಆದರೆ ಬಡುವೆ ಮನೆಯಲ್ಲಿ ನೆಮ್ಮದಿ, ಹೊಟ್ಟೆ ತುಂಬ ಊಟ, ಅಸೂಯೆ ಇಲ್ಲದೆ ನೆಮ್ಮದಿಯಿಂದ ತನ್ನ ಪತಿಯೊಡನೆ ಮಕ್ಕಳೊಡನೆ ಇರುತ್ತಾಳೆ. ಆದರೆ ಅಕ್ಕನ ಮನೆಯಲ್ಲಿ ಬೇಕಾದಷ್ಟು ದವಸ ಧಾನ್ಯ, ಚಿನ್ನ, ಆಭರಣಗಳು, ವಜ್ರ ವೈಡೂರ್ಯ ತುಂಬಿ ತುಳುಕಾಡುತ್ತಿರುತ್ತದೆ. ಆಳು ಕಾಳು ಎಲ್ಲ ಇರುತ್ತಾರೆ. ಆದರೆ ಅವರಿಗೆ ಇಬ್ಬರಿಗೂ ಕಾಯಿಲೆ, ಹೊಟ್ಟೆ ತುಂಬ ತಿನ್ನಲಾಗುವುದಿಲ್ಲ, ಮಕ್ಕಳಿಲ್ಲ, ಯಾವಾಗಲೂ ಸದಾಕಾಲ ಚಿಂತೆ. ಹೀಗಾಗಿ ಆ ಸಮಯದಲ್ಲಿ ಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ವಾಗ್ವಾದ ಮಾಡುತ್ತಿರುವಾಗ ಅನ್ನಪೂರ್ಣೇಶ್ವರಿ ಹೇಳುತ್ತಾಳೆ, ನೋಡು, ನಾನು ನಿನಗೆ ದುಡ್ಡಿದ್ದರೂ ನೀನು ಅನಾರೋಗ್ಯ ಕರುಣಿಸಿದ್ದೀಯ. ನೋಡು, ಇವರಿಗೆ ನಾನು ಬರೀ ಅನ್ನವನ್ನು ಕರುಣಿಸಿದ್ದೇನೆ. ಆ ಕರುಣಿಸಿರುವ ಅನ್ನದಲ್ಲಿ ಅವರು ನೆಮ್ಮದಿಯಿಂದ ಬದುಕಿರುತ್ತಾರೆ. ಅಂದರೆ ಆ ಸಮಯದಲ್ಲಿ ಶ್ರೀ ಬ್ರಹ್ಮದೇವನು ಪ್ರತ್ಯಕ್ಷವಾಗುತ್ತಾನೆ. ಹೇಳುತ್ತಾನೆ, ನೀವಿಬ್ಬರೂ ಸಮ. ಅನ್ನವಿಲ್ಲದೆ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಇಲ್ಲದೆ ಅನ್ನವಿಲ್ಲ. ಹಾಗಾದರೆ ಇಬ್ಬರೂ ಬೇಕಾಗುತ್ತಾರೆ. ಅಂದರೆ ನಮಗೆ ಲಕ್ಷ್ಮಿ ಹೇಗೆ ಮುಖ್ಯನೋ ಅನ್ನ ಹಾಗೆ ಮುಖ್ಯ. ಹಾಗಾಗಿ ಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ಇಬ್ಬರನ್ನೂ ನಾವು ಪ್ರಾರ್ಥಿಸಬೇಕು.